ಇದು ಕೃಷ್ಣಾಪುರ ಎನ್ನುವ ಗ್ರಾಮ. ಆ ಗ್ರಾಮದಲ್ಲಿ ಶಾಂತಮ್ಮ ಅಮೃತ ಎನ್ನುವ ಅತ್ತೆ ಸೊಸೆ ಇಬ್ರು ಅವರವರ ಗಂಡನ್ ಜೊತೆ ಸಂತೋಷವಾಗಿ ಜೀವನ ಮಾಡ್ತಿದ್ರು. ಸ್ವಲ್ಪ ದಿನಗಳ ನಂತರ ಅವರ ಮನೆಯಿಂದ ಘಮಘಮ ವಾಸನೆ ಹೊರ ಬರ್ತಾ ಇತ್ತು. ಅದನ್ನು ನೋಡುವ ಜನರಿಗೆ ಎಲ್ಲಿಂದ ಈ ರೀತಿ ಘಮಘಮ ವಾಸನೆ ಬರ್ತಾ ಇದೆ ಅಂತ ನೋಡ್ತಿದ್ರು. ದಿನ ಅಮೃತನ ಮನೆ ಮೇಲೆಯಿಂದ ಹೊಗೆ ಬರ್ತಾ ಇತ್ತು. ಅವರ ಮನೆಯ ಪಕ್ಕದಲ್ಲಿರುವ ಅಂಜಲಿ ಏನಿದು ಅಂತ ನೋಡ್ತಾ ಇದ್ರು. ಏನಿದು, ಅಮೃತನ ಮನೆ ಹತ್ರ ದೆವ್ವ ಸುತ್ತಾಡ್ತಾ ಇದೀಯಾ? ಈ ರೀತಿ ಹೊಗೆ ಬರ್ತಾ ಇದೆ. ಅಷ್ಟರಲ್ಲಿ ಅಮೃತ ಮನೆಯ ಮೇಲೆ ಬಂದ್ಲು. ಅಮೃತನ ನೋಡಿ ಅಂಜಲಿ ಇದೇನೋ ದೆವ್ವ ಅಂತ ಹೆದರ್ಕೊಂಡು, ಅಯ್ಯೋ ನಿಜವಾಗ್ಲೂ ಏನೋ ದೆವ್ವ ಸುತ್ತಾ ಇದೆ, ದೆವ್ವ ಏನೋ ಘಮಘಮ ಅಡಿಗೆ ಮಾಡುವ ರೀತಿ ಇದೆ, ಘಮಘಮ ವಾಸನೆ ಬರ್ತಿದೆ. ಅಯ್ಯೋ ದೇವ್ರೇ, ಆ ದೆವ್ವನ ನೋಡೋ ರೀತಿ ಹೋಗ್ಬಿಡ್ಬೇಕು, ಇಲ್ಲದಿದ್ರೆ ಆ ದೆವ್ವ ನನ್ನ ಹಿಡ್ದು ಅಡಿಗೆ ಮಾಡಿ ತಿನ್ಬಿಡುತ್ತೆ. ಹಾಗೆ ಅಂತ ಆಲೋಚನೆ ಮಾಡ್ಕೊಂಡು ಅಲ್ಲಿಂದ ಹೊರಟೋಗ್ತಾ ಇದ್ಲು. ಇದೇ ಸರಿಯಾದ ಸಮಯ ಅಂತ ಆಲೋಚನೆ ಮಾಡಿದ ಅಮೃತ ಅಡಿಗೆ ಮಾಡಿದೆಲ್ಲ ಕ್ಲೀನ್ ಮಾಡಿದ್ಲು. ಯಾರಿಗೆ ಗೊತ್ತಿಲ್ಲದೆ ಅಲ್ಲಿಂದ ಕೆಳಗೆ ಇಳಿದ್ಲು. ಈ ರೀತಿ ಪ್ರತಿದಿನ ನಡೀತಾ ಇತ್ತು. ಹೀಗೆ ದಿನಗಳು ಕಳೀತಾ ಇತ್ತು. ಒಂದು ದಿನ ಅಂಜಲಿಯ ಗಂಡ ಬರ್ತಾ ಇರುವಾಗ ಅಮೃತನ ಮನೆಯ ಮೇಲೆಯಿಂದ ಹೊಗೆ ಬರುವುದನ್ನು ನೋಡಿ, ಅಡುಗೆ ಮಾಡುವ ವಾಸನೆ ಬರುವುದನ್ನು ನೋಡಿ, ನನ್ನ ಹೆಂಡತಿ ಹೇಳಿದ್ದು ಕೂಡ ನಿಜಾನೇ, ನಿಜವಾಗ್ಲೂ ಅಮೃತನ ಮನೆ ಮೇಲೆ ದೆವ್ವ ಸುತ್ತಾಡ್ತಾ ಇದೆ. ನಿಜವಾಗ್ಲೂ ಈ ವಿಷಯನ ನಾಳೆನೇ ಊರಿನವ್ರ ಜೊತೆ ಹೇಳ್ಬೇಕು, ಹಾಗೇನೆ ಅಮೃತನವರಿಗೂ ಕೂಡ ಹೇಳ್ಬೇಕು. ನಾಳೆ ಭಾನುವಾರ ಎಲ್ಲರೂ ಮನೆಯಲ್ಲೇ ಇರ್ತಾರೆ, ಎಲ್ಲರಿಗೂ ಕೂಡ ಈ ವಿಷಯವನ್ನು ಖಂಡಿತ ಹೇಳ್ಬೇಕು. ಹೀಗೆ ಆಲೋಚನೆ ಮಾಡ್ಕೊಂಡು ಮನೆಗೆ ಹೋದ್ರು. ಹೀಗೆ ಆ ದಿನ ಕಳೆಯಿತು. ಮರುದಿನ ಬೆಳಿಗ್ಗೆ ಅಂಜಲಿ ಹಾಗೇನೆ ರಮೇಶ್ ಇದ್ರ ಬಗ್ಗೆ ಮಾತಾಡ್ತಾ ಇದ್ರು. ನಾನು ಇಷ್ಟು ದಿನ ಹೇಳ್ತಾ ಇದ್ದಾಗ ನೀವಾದ್ರೂ ನನ್ ಮಾತು ಕೇಳಿದ್ರಾ? ಇವಾಗ ನೀವು ನೋಡಿ ಈ ವಿಷಯವನ್ನು ಎಲ್ಲರ ಜೊತೆ ಹೇಳ್ಬೇಕು ಅಂತ ಇದ್ದೀರಾ? ನಾನು ಹೇಳಿದ್ರು ಕೂಡ ಯಾರೂ ನಂಬದಿಲ್ಲ. ಅದ್ರಿಂದ ಎಲ್ರಿಗೂ ತೋರಿಸ್ಬೇಕು, ಅಮೃತನವರಿಗೂ ಕೂಡ ತೋರಿಸ್ಬೇಕು. ನೀವು ಈ ವಿಷಯನ ಇವಾಗ್ಲೇ ಅಮೃತನವರ ಜೊತೆ ಹೋಗಿ ಹೇಳ್ಬೇಡಿ. ನಾವು ಊರಿನ ಜನರನ್ನೆಲ್ಲ ಕರ್ಕೊಂಡೋಗಿ ನಾವೇ ಸ್ವತಃ ಕಣ್ಣಾರೆ ನೋಡ್ಬೇಕು. ಆಮೇಲೆ ಊರಿನವರೆಲ್ಲರೂ ಕೂಡ ನೋಡಿದ್ಮೇಲೆ ಅಮೃತನವರಿಗೆ ಕೂಡ ಈ ವಿಷಯವನ್ನು ತಿಳಿಸೋಣ. ಹಾಗೆ ಹೇಳಿದಾಗ ರಮೇಶ್ ಕೂಡ ಒಪ್ಪಿಕೊಂಡ. ಮರುದಿನ ಗಂಡ ಹೆಂಡತಿ ಇಬ್ರು ಸೇರಿ ಆ ಊರಿನವರಿಗೆ ವಿಷಯವನ್ನು ಹೇಳಿದ್ರು. ಆ ಊರಿನವರು ಕೂಡ ಆ ದಿನ ರಾತ್ರಿ ಅದನ್ನು ನೋಡಿದ್ರು. ಸರಿಯಾಗಿ ರಾತ್ರಿ 12 ಗಂಟೆ ಸಮಯ. ಆ ಊರಿನ ಅಕ್ಕಪಕ್ಕದ ಜನರೆಲ್ಲ ಬಂದು ಅಮೃತನ ಮನೆ ಮೇಲೆ ನೋಡಿದ್ರು. ಅಮೃತನ ಮನೆಯಿಂದ ಘಮಘಮ ವಾಸನೆ ಬಂತು. ಅದನ್ನು ನೋಡಿ ಎಲ್ಲರೂ ಅಲ್ಲೇ ನೋಡ್ತಾ ಇದ್ರು. ಮರುದಿನ ಎಲ್ಲರೂ ಕೂಡ ಗುಸುಗುಸಾಗಿ ಅಮೃತನ ಮನೆ ಮೇಲೆ ದೆವ್ವ ಸುತ್ತಾಡ್ತಿದೆ ಅಂತ ಅಡಿಗೆ ಕೂಡ ಮಾಡ್ಕೊಂಡು ತಿಂತಾ ಇದೆ ಅಂತ ಹೇಳಲಾರಂಭಿಸಿದ್ರು. ಮರುದಿನ ಎಲ್ಲರೂ ಜೊತೆಗೂಡಿ ಅಮೃತನ ಮನೆಗೆ ಬಂದ್ರು. ಅವರನ್ನು ನೋಡಿದ ಶಾಂತಮ್ಮ, ಏನೋ ಎಲ್ಲರೂ ಹೀಗೆ ಇದ್ದಕ್ಕಿದ್ದಂಗೆ ಬಂದಿದ್ದೀರಾ? ಏನಾದ್ರೂ ವಿಷಯ ಹೇಳ್ಬೇಕಾಗಿದೆಯಾ? ನಾವು ನಿಮ್ಮ ಮನೆ ಮೇಲೆ ದೆವ್ವ ಸುತ್ತಾಡ್ತಾ ಇದೆ, ಆ ವಿಷಯ ಹೇಳಲಿಕ್ಕೇನೆ ಬಂದಿದ್ದು. ಏನು, ನನ್ ಮನೆ ಮೇಲೆ ದೆವ್ವ ಸುತ್ತಾಡ್ತಿದ್ಯಾ? ಏನಾದ್ರೂ ಹುಚ್ಚಿ ಹಿಡ್ದಿದ್ಯಾ ನಿಮ್ಗೆ? ಹೌದು, ನನ್ನ ಹೆಂಡತಿ ಹೇಳೋದು ಕೂಡ ನಿಜಾನೇ. ಆ ದೆವ್ವ ನಿಮ್ ಮನೆ ಮೇಲೆ ಪ್ರತಿದಿನ ಅಡಿಗೆ ಮಾಡ್ಕೊಂಡು ಸುತ್ತಾಡ್ತಾ ಇದೆ, ನಾವೆಲ್ಲರೂ ಕೂಡ ನೋಡಿದೀವಿ. ಆ ಮಾತನ್ನು ಕೇಳಿ ಅತ್ತೆಯವರು ತುಂಬಾನೇ ಗೊಂದಲಪಟ್ರು, ತುಂಬಾ ಭಯಪಟ್ರು ಕೂಡ. ಆಗ ಸೊಸೆಯಾದ ಅಮೃತ ಅಲ್ಲಿಗೆ ಬಂದ್ಲು. ಎಲ್ಲರೂ ಅಮೃತನಿಗೆ ವಿಷಯವನ್ನು ಹೇಳಿದ್ರು. ಅಮೃತ ಕೂಡ ಅವರ ಮಾತನ್ನು ಕೇಳಿ ಮನಸ್ಸಲ್ಲಿ, ಏನು, ನನ್ ಮನೆ ಮೇಲೆ ಅಡಿಗೆ ಮಾಡೋ ವಿಷಯ ಎಲ್ರಿಗೂ ಗೊತ್ತಾಗಿದೆ, ನಾನ್ ಮಾತ್ರ ಮನೆ ಮೇಲೆ ಅಡಿಗೆ ಮಾಡ್ಕೊಂಡು ತಿಂತಾ ಇದ್ದೀನಿ ಎನ್ನುವ ವಿಚಾರ ನಮ್ಮ ಅತ್ತೆಗೆ ಗೊತ್ತಾದ್ರೆ ಆಮೇಲೆ ಅಷ್ಟೇ, ಅತ್ತೆ ನನ್ನ ಕೊಂದೇ ಬಿಡ್ತಾರೆ. ಏನಮೃತ, ನಾವು ಇಷ್ಟೊಂದು ಹೇಳ್ತಾ ಇದ್ದೀವಿ, ನೀನು ನಂಬ್ತಾನೆ ಇಲ್ಲ. ಬೇಕಂದ್ರೆ ಇವತ್ ರಾತ್ರಿ ನಮ್ ಜೊತೆ ಬಾ, ನನ್ ಕಣ್ಣಾರೆ ತೋರಿಸ್ತೀನಿ. ನೀವು ಹೇಳೋದೆಲ್ಲ ಸುಳ್ಳಾಗಿರ್ಬೋದು, ಈ ಕಾಲದಲ್ಲೆಲ್ಲ ಆ ರೀತಿ ದೆವ್ವ ಇದೆಯಾ ಹೇಳಿ ನೋಡೋಣ. ಹೀಗೆ ಅಮೃತ ಮಾತಾಡ್ತಾ ಇರುವಾಗ ಅವರೆಲ್ಲರೂ ನಾವು ನೋಡ್ದೋ ಅಂತ ನಿಜವನ್ನು ಹೇಳಿದ್ರು. ಇಷ್ಟರಲ್ಲಿ ಅಮೃತನ ಗಂಡ ಸುಂದರಂ ಅಲ್ಲಿಗೆ ಬಂದ. ಏನ್ ನಡೀತು ಅಂತ ವಿಚಾರವನ್ನು ಕೇಳಿಕೊಂಡ. ಅವರೆಲ್ಲರೂ ನಡೆದ ವಿಚಾರವನ್ನು ಹೇಳಿದ್ರು. ಅದನ್ನು ಕೇಳಿದ ಸುಂದರ್, ಸರಿ, ನೀವೆಲ್ಲರೂ ಇಷ್ಟೊಂದು ಹೇಳ್ತಾ ಇದ್ದೀರಲ್ವಾ, ಇವತ್ತು ನಿಮ್ಮ ಜೊತೆ ಸೇರಿ ನಾವು ಕೂಡ ನಮ್ಮ ಮನೆ ಮೇಲೆ ದೆವ್ವ ಇದೆಯಾ, ಅಡ್ಗೆ ಮಾಡ್ತಾ ಇದೀಯಾ ಅಂತ ನೋಡೋಣ. ಅದಕ್ಕೆ ಸರಿ ಅಂತ ಅವರು ಕೂಡ ಒಪ್ಪಿಕೊಂಡ್ರು. ಆ ದಿನ ರಾತ್ರಿ 12 ಗಂಟೆ ಅಮೃತನ ಮನೆ ಎದುರಲ್ಲಿ ಎಲ್ಲರೂ ನಿಂತ್ಕೊಂಡು ಮೇಲೇನೆ ನೋಡ್ತಾ ಇದ್ರು. ಆದ್ರೆ ಅಲ್ಲಿ ಏನೂ ಇರ್ಲಿಲ್ಲ. ತುಂಬಾ ಸಮಯ ಗಂಟ ಕಾಯ್ತಾ ಇದ್ರು, ಆದ್ರೂ ಅಲ್ಲಿ ಏನೂ ಸಿಗಲಿಲ್ಲ. ಅದಕ್ಕೆ ಅಮೃತ, ನಾನು ನಿಮ್ಗೆ ಹೇಳ್ದೆ ಅಲ್ವಾ ದೆವ್ವ ಇಲ್ಲ, ಏನೂ ಇಲ್ಲ ಅಂತ. ಆದ್ರೆ ಯಾರಾದ್ರೂ ನನ್ನ ಮಾತನ್ನ ಕೇಳಿದೀರಾ? ಸರಿ ಸರಿ ಹೊರಡಿ, ಇನ್ ಮುಂದೆ ಆದ್ರೂ ಯಾರಿಗೂ ದೆವ್ವ ಇದೆ ಅಂತ ಹೇಳ್ಬೇಡಿ.
ಇವಾಗ ನಿಮ್ಮೆಲ್ಲರಿಗೂ ಅರ್ಥ ಆಯ್ತಲ್ವಾ? ದೆವ್ವನೂ ಇಲ್ಲ, ಏನೂ ಇಲ್ಲ. ಸರಿ, ನಿಮ್ಮ ಕೆಲಸ ನೋಡ್ಕೊಂಡೋಗಿ. ಹೀಗೆ ಅಮೃತನ ಗಂಡ ಹೇಳಿದಾಗ ಅಲ್ಲಿ ಬಂದಂತಹ ಜನರೆಲ್ಲ ಗುಸುಗುಸು ಅಂತ ಮಾತಾಡ್ಕೊಂಡು ಅಲ್ಲಿಂದ ಹೊರಟೋದ್ರು. ಹೀಗೆ ಆ ದಿನ ಕಳೆಯಿತು. ಅದನ್ನು ನೋಡಿದ ಅಮೃತ ಇನ್ನು 1 ವಾರಕ್ಕೆ ಮನೆಯಲ್ಲಿ ಯಾವುದೇ ರೀತಿಯ ಅಡಿಗೆಯನ್ನು ಮಾಡಬಾರ್ದು ಅಂತ ಆಲೋಚನೆ ಮಾಡಿದ್ದೆ. ಅಂಜಲಿ ಅವರನ್ನು ಗಮನಿಸ್ತಾ ಇದ್ಲು. ಇವಾಗ ನಾನೋಗಿ ಸುಂದರ್ನ ಕರ್ಕೊಂಡ್ಬರ್ತೀನಿ, ಆವಾಗ ವಿಷಯ ಏನು ಅಂತ ಅವನಿಗೆ ಕೂಡ ಗೊತ್ತಾಗುತ್ತೆ. ಹಾಗೆ ಹೇಳಿ ರಮೇಶ್ ಸುಂದರನನ್ನು ನಿದ್ರೆಯಿಂದ ಎಬ್ಸಿದ್ರು. ಏನಯ್ಯ ರಮೇಶ್, ನಿಮಗೆ ಕೆಲ್ಸ ಗಿಲ್ಸ ಏನೂ ಇಲ್ಲ. ಹೌದು, ಯಾಕೆ ಹೇಳಿ ನನ್ನ ನಿದ್ರೆಯಿಂದ ಎಬ್ಸಿದ್ರಿ? ನೋಡಿ, ಆದಷ್ಟು ಬೇಗ ನೀವು ನನ್ನ ಜೊತೆ ಬನ್ನಿ, ಆವಾಗ್ಲೇ ನಿಮಗೆ ನಿಜ ಏನು ಅಂತ ಗೊತ್ತಾಗೋದು. ಹೀಗೆ ಸುಂದರನನ್ನು ಕರ್ಕೊಂಡ್ಬಂದು ಮನೆಯ ಮೇಲೆ ಸುಂದರನಿಗೆ ತೋರಿಸಿದ್ರು. ಸುಂದರ ನೋಡಿದಾಗ ಅಲ್ಲಿ ಹೊಗೆ ಮತ್ತು ಸುವಾಸನೆ ಬರುವುದನ್ನು ನೋಡಿ ಆಶ್ಚರ್ಯಪಟ್ಟ. ಏನ್ ನಡೀತಾ ಇದೆ ಅಂತ ಹೋಗಿ ನೋಡೋಣ ಬನ್ನಿ. ದೇವ್ರೆ, ನನಗೆ ಆಗಲ್ಲ, ನನಗೆ ಭಯ ಆಗ್ತಿದೆ. ಹೋಗಿ ಆ ದೆವ್ವದ ಕೈಯಲ್ಲಿ ಸಾಯ್ಬೇಕು ಅಂತ ನನಗಿಲ್ಲಪ್ಪ. ನೀನೇನಯ್ಯ ಗಂಡ್ಸು ರಮೇಶ್, ನಿಜವಾಗ್ಲೂ ಅಲ್ಲಿ ದೆವ್ವ ಏನೂ ಇಲ್ಲ, ಯಾರೋ ಕಳ್ಳತನ ಮಾಡ್ಕೊಂಡು ಏನೋ ಮಾಡ್ತಾ ಇದ್ದಾರೆ, ಹೋಗಿ ಹಿಡಿಯೋಣ ಬನ್ನಿ. ಬಲವಂತ ಮಾಡಿ ಕರ್ಕೊಂಡೋಗ್ತಾ ಇದ್ದಾಗ ಆ ಜನ ಜೋರಾಗಿ ಮಾತಾಡ್ತಾ ಇದ್ದ. ಅಂಜಲಿ, ನಾನು ಹೋಗಿ ತಿರುಗಿ ಬರದಿದ್ರೆ ಮಕ್ಕಳನ್ನು ಚೆನ್ನಾಗಿ ನೋಡ್ಕೋ, ಇನ್ಸೂರೆನ್ಸ್ ಅಮೌಂಟ್ ಎಲ್ಲ ಬರುತ್ತೆ, ಚೆನ್ನಾಗಿ ನೋಡ್ಕೋ. ಬಾ, ಏನೂ ಇಲ್ಲರಿ, ಸುಮ್ನೆ ಹೋಗಿ ನೋಡಿ ಬನ್ನಿ. ಹಾಗೆ ಅಂತ ಹೇಳಿ ಅವರಿಬ್ಬರು ಮೇಲೆ ಬಂದು ನೋಡಿದ್ರು. ಅಲ್ಲಿ ಅಮೃತನ ನೋಡಿ ಆಶ್ಚರ್ಯಪಟ್ರು. ಅಮೃತ ಅಲ್ಲಿ ತಿಂಡಿಗಳನ್ನು ಮಾಡ್ತಾ ಇದ್ಲು. ಅಮೃತ ಅವರನ್ನು ಗಮನಿಸಲಿಲ್ಲ. ಅವರಿಬ್ಬರು ಕೂಡ ಅಮೃತನ ನೋಡದ ಹಾಗೆ ಅಲ್ಲಿಂದ ಹೊರಟೋದ್ರು. ದಿನ ಬೆಳಿಗ್ಗೆ ಅಮೃತ ಅತ್ತೆಯ ಬಳಿ ಅಂಜಲಿ ನಡೆದ ವಿಚಾರವನ್ನೆಲ್ಲ ಹೇಳಿಬಿಟ್ಲು. ಆ ವಿಷಯವನ್ನು ಕೇಳಿದ ಶಾಂತಮ್ಮ ಅಮೃತನ ಕರೆದು, ಏನಪ್ಪ ರಮೇಶ್, ನಿನ್ ಹೆಂಡ್ತಿ ಇಷ್ಟು ದಿನ ಮೇಲೆ ಹೋಗಿ ಅಡಿಗೆ ಮಾಡ್ತಾ ಇದ್ದಾಳಲ್ವಾ? ಆ ಅಡಿಗೆನ ಅವಳು ಏನ್ ಮಾಡ್ತಾ ಇದ್ದಾಳೆ, ಯಾರಿಗೆ ಕೊಡ್ತಾ ಇದ್ದಾಳೆ? ಈ ವಿಷಯವನ್ನೆಲ್ಲ ಕೇಳದೆ ಅವಳನ್ನ ನೀನು ಇಲ್ಲಿಗೆ ಕರ್ಕೊಂಡ್ಬಂದಿದೀಯಾ? ಅಮ್ಮ, ಆ ವಿಷಯನ ನಾನು ಕೇಳಿದಾಗ ಅದು ಸಣ್ಣ ವಿಚಾರ ಅಂತ ನಾನು ಹಾಗೇನೆ ಬಿಟ್ಬಿಟ್ಟೆ. ಆದ್ರೆ ಆ ವಿಚಾರ ಇಷ್ಟು ದೊಡ್ಡದಾದ್ಮೇಲೆ ಆ ವಿಚಾರದ ಬಗ್ಗೆ ಅಮೃತ ಹೇಳ್ತಾಳೆ. ಅತ್ತೆ, ನನ್ನನ್ನು ಕ್ಷಮಿಸಿ. ನನಗೆ ಎಷ್ಟೋ ದಿನಗಳಿಂದ ವ್ಯಾಪಾರವನ್ನು ಮಾಡ್ಬೇಕು ಅಂತ ಆಸೆ ಇತ್ತು, ಆದ್ರೆ ನೀವು ಬೇಡ ಅಂತ ಹೇಳಿದ್ರಿ. ಆದ್ರೆ ಅದಕ್ಕೆ ನನ್ನ ಮನ್ಸು ಮಾತ್ರ ಒಪ್ತಾನೆ ಇರ್ಲಿಲ್ಲ. ಅದಕ್ಕೇನೆ ನಿಮ್ ಯಾರಿಗೆ ತಿಳಿಯದ ಹಾಗೆ ಸ್ವೀಟ್ ಅನ್ನು ಮಾಡಿ ಬೇಕರಿಗೆ ತಗೊಂಡೋಗಿ ಮಾರಾಟ ಮಾಡ್ತಿದ್ದೀನಿ. ತುಂಬಾ ಲಾಭ ಸಂಪಾದನೆ ಮಾಡಿದೀನತ್ತೆ. ಇಷ್ಟು ವರ್ಷಗಳಿಂದ ನಾನು ಅಡಿಗೆ ಮಾಡಿದ ಸಂಬಳದಲ್ಲಿ 7 ಲಕ್ಷ ರೂಪಾಯಿ ಸೇರ್ಸಿಟ್ಟಿದ್ದೀನಿ. ಅದ್ರಲ್ಲೂ 1 ಲಕ್ಷದಲ್ಲಿ ನಾವು ಬಿಸ್ನೆಸ್ ಅನ್ನು ಮಾಡೋಣ ಅತ್ತೆ. ಅದರ ಬಗ್ಗೆನೇ ಮಾತಾಡ್ಬೇಕು ಅಂತ ಬಂದಿದ್ದೀನಿ. ನಾನೇ ನಿಜ ಹೇಳ್ಬೇಕು ಅಂತ ಬಂದಾಗ ಅಷ್ಟರಲ್ಲಿ ನಿಮಗೇನೆ ನಿಜ ಗೊತ್ತಾಯ್ತು. ನಿಮಗೆ ಬೇರೆ ಸ್ವಲ್ಪ ಹಣ ಸಾಲ ಇದೆ. ಹೇಗಾದ್ರೂ ಮಾಡಿ ಕಷ್ಟಪಟ್ಟು ಆ ಸಾಲವನ್ನು ತೀರಿಸ್ಬೇಕು. ಮನೆ ಅಕ್ಕಪಕ್ಕ ಇರುವವರೆಲ್ಲ ನಮ್ಮ ಮನೆ ಮೇಲೆ ಏನೋ ದೆವ್ವ ತಿರುಗ್ತಾ ಇದೆ ಅಂತ ನಿನ್ನ ಬಗ್ಗೆ, ನಮ್ಮ ಮನೆ ಬಗ್ಗೆ ತುಂಬಾ ತಪ್ಪಾಗಿ ಮಾತಾಡ್ತಾ ಇದ್ರು. ನನಗಿವಾಗ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ. ನಮ್ಮ ಕುಟುಂಬದಲ್ಲಿ ಒಂದು ಹೆಂಗಸು ಕೂಡ ಕೆಲ್ಸಕ್ಕೆ ಹೋಗ್ತಾನೆ ಇರ್ಲಿಲ್ಲ. ಆದ್ರೆ ನಿಜವಾಗ್ಲೂ ಇವಾಗ ನನಗೆ ಏನೂ ಅರ್ಥ ಆಗ್ತಾ ಇಲ್ಲ. ನಿಜವಾಗ್ಲೂ ನೀನು ದೊಡ್ಡ ತಪ್ಪು ಮಾಡಿದೀಯಾ? ಅಮ್ಮ, ಅವಳಿವಾಗ ಏನೂ ತಪ್ಪು ಮಾಡ್ಲಿಲ್ಲ. ಎಲ್ಲೂ ಕೂಡ ಹೆಂಗಸು ಕೆಲಸ ಮಾಡಬಾರ್ದು ಅಂತ ಯಾವ ಶಾಸ್ತ್ರದಲ್ಲಿ ಕೂಡ ಬರೀಲಿಲ್ಲ. ಇವಾಗ ನೀವು ಅಭ್ಯಾಸ ಇಲ್ಲ ಅಂತ ಹೇಳ್ತಾ ಇದ್ದೀರಾ. ಸಾಲ ಮಾಡೋದು ಕೂಡ ಇವಾಗ ನಮ್ಗೆ ಅಭ್ಯಾಸ ಇಲ್ಲ ಅಲ್ವಾ? ಎಷ್ಟೋ ಒಂದು ಸಾಲ ಮಾಡಿ ಇಟ್ಟಿದ್ದೀರಲ್ವಾ, ಆ ಸಾಲವನ್ನು ಅವಳು ತೀರಿಸ್ಬೇಕು ಅಂತ ನೋಡ್ತಾ ಇದ್ದಾಳೆ. ಅವಳು ಸ್ವಯಂ ಸಂಪಾದನೆ ಮಾಡಿ ಜೀವನ ಮಾಡ್ಬೇಕು ಅಂತ ಇದ್ದಾಳೆ. ಇನ್ನೊಂದ್ಸಲ ಸಾಲದ ಬಗ್ಗೆ ಮಾತಾಡದೆ ಬೇರೆ ಏನಾದ್ರೂ ಮಾತಾಡಿದ್ರೆ ನಾನ್ ನಿಮ್ನ ಸುಮ್ನೆ ಬಿಡೋದಿಲ್ಲ. ಆ ಮಾತನ್ನು ಕೇಳಿ ಅತ್ತೆ ನಾಚಿಕೆ ಪಡುತ್ತಾ, ನನ್ನ ಕ್ಷಮಿಸು ಅಮೃತ, ನಾನು ತಪ್ಪು ಮಾಡ್ಬಿಟ್ಟೆ. ಮನೆಗೆ ಬರ್ಬೇಕಾದ ಲಕ್ಷ್ಮಿನ ಬೇಡ ಅಂತ ಹೇಳಿದೆ. ಇನ್ ಮುಂದೆ ನೀನು ಕಳ್ಳತನವಾಗಿ ವ್ಯಾಪಾರ ಮಾಡ್ಬೇಕಾದ ಅವಶ್ಯಕತೆ ಇಲ್ಲ. ಎಲ್ಲರಿಗೂ ತಿಳಿಯುವ ಹಾಗೆ ವ್ಯಾಪಾರ ಮಾಡು. ಆ ಮಾತನ್ನು ಕೇಳಿ ಅಮೃತ ತುಂಬಾನೇ ಸಂತೋಷಪಟ್ಲು. ಅತ್ತೆ, ತುಂಬಾ ಧನ್ಯವಾದಗಳತ್ತೆ. ನೀವು ನನ್ನ ಮೇಲೆ ತುಂಬಾನೇ ನಂಬಿಕೆ ಇಟ್ಟಿದ್ದೀರಾ. ಆ ನಂಬಿಕೆಗೆ ಕೆಟ್ಟದ್ದು ಬಾರದ ಹಾಗೆ ನಮ್ಮ ವ್ಯಾಪಾರದಲ್ಲಿ ಅಭಿವೃದ್ಧಿನ ಸಾಧಿಸ್ತೀನಿ. ಆ ಮಾತನ್ನು ಕೇಳಿ ಅತ್ತೆಯವರು ತುಂಬಾ ಸಂತೋಷಪಟ್ರು. ಆ ಮಾತನ್ನು ಕೇಳಿ ಅತ್ತೆಯವರು ಕೂಡ ತುಂಬಾ ಸಂತೋಷಪಟ್ರು. ಅವಳು ಅಂದುಕೊಂಡ ಹಾಗೆ ವ್ಯಾಪಾರವನ್ನು ಮಾಡ್ತಾ ಇದ್ಲು ಅಮೃತ. ಆ ವ್ಯಾಪಾರ ಎಕ್ಸ್ಪ್ರೆಸ್ ಆಗಿ ತುಂಬಾ ಫಾಸ್ಟ್ ಆಗಿ ರನ್ ಆಗ್ತಾ ಇತ್ತು. ಅದು ಅಲ್ಲಿಯ ಜನರಿಗೆ ಕೂಡ ಗೊತ್ತಾಯ್ತು. ಹೀಗೆ ಆ ದೆವ್ವದ ಕತೆ ಏನು ಅಂತ ತಿಳಿದುಕೊಂಡು ಸುತ್ತಮುತ್ತಲಿನ ಜನ ಕೂಡ ಆಶ್ಚರ್ಯಪಟ್ರು. ಈ ರಹಸ್ಯ ಹೊರಗೆ ಹಾಕಿದ್ದಕ್ಕೋಸ್ಕರ ಅಂಜಲಿ ಕುಟುಂಬಕ್ಕೆ ಧನ್ಯವಾದ ಹೇಳಿದ್ಲು ಅಮೃತ. ಸ್ವಲ್ಪ ದಿನಗಳ ನಂತರ ಅಮೃತ ಸಾಲವನ್ನೆಲ್ಲ ತೀರಿಸಿ ಒಂದು ಹೊಸ ಅಂಗಡಿಯನ್ನು ಹಾಕಿದ್ಲು. ಶಾಂತಮ್ಮನಿಗೆ 2 ಗಂಡು ಮಕ್ಕಳು, ಶೇಖರ್, ರಮೇಶ್. ಶೇಖರ್ ದೊಡ್ಡ ಮಗ. ಅವನಿಗೆ ಕೆಲಸ ಸಿಕ್ಕಿದ ಕಾರಣ ಅವನ ಹೆಂಡತಿಯಾದ ಪಾವನಿ ಜೊತೆ ಪಟ್ನದಲ್ಲಿ ಜೀವನ ಮಾಡ್ತಾ ಇದ್ದ.
ರಮೇಶ್ ಊರಲ್ಲಿ ಒಂದು ಸಣ್ಣ ಸ್ಕೂಲಲ್ಲಿ ಟೀಚರ್ ಆಗಿ ಕೆಲಸ ಮಾಡ್ತಾ ಇದ್ದ. ಅವನ ಹೆಂಡತಿ ದೇವಿ ಊರಲ್ಲೇ ಇದ್ದುಕೊಂಡು ಅತ್ತೆ ಮಾವನನ್ನು ನೋಡ್ಕೊಳ್ತಾ ಇದ್ಲು. ದೇವಿಗೆ ಗಿಡಗಳನ್ನು ಬೆಳೆಸುವುದು ಅಂದ್ರೆ ತುಂಬಾ ಇಷ್ಟ. ಅವಳೇ ಸ್ವತಃ ತರಕಾರಿಯನ್ನು ಬೆಳೆಸಿ ಅದನ್ನೇ ಉಪಯೋಗ ಮಾಡ್ತಿದ್ಲು. ಪ್ರತಿದಿನ ಅವಳ ಗಿಡದಿಂದಾನೇ ತರಕಾರಿಯನ್ನು ತೆಗೆದು ತನ್ನ ಮನೆಯಲ್ಲಿರುವವರಿಗೆ ಅಡಿಗೆ ಮಾಡಿ ಕೊಡ್ತಿದ್ಲು. ನೀನು ನಿಜವಾಗ್ಲೂ ನಮ್ಮ ಮನೆಯ ಸೊಸೆಯಾಗಿ ಬಂದಿದ್ದು ನಾವು ಮಾಡಿದ ಅದೃಷ್ಟ ಅಮ್ಮ. ನೀನು ಬಂದ ದಿನದಿಂದ ನಾವು ಎಷ್ಟು ಚೆನ್ನಾಗಿ ಊಟ ಮಾಡ್ತಿದ್ದೀವಿ ಅಂತ ನಮಗೇನೆ ಗೊತ್ತು. ನೀನೇ ಸ್ವತಃ ಯಾವ ರಾಸಾಯನಿಕ ವಸ್ತುಗಳನ್ನು ಕೂಡ ಉಪಯೋಗ ಮಾಡದೆ ತರಕಾರಿಯನ್ನು ಬೆಳೆಸ್ತಾ ಇದ್ದೀಯ. ಇದ್ರಿಂದ ನಮ್ಗೆ ತರಕಾರಿ ಖರ್ಚು ಇಲ್ಲ, ನಾವು ಆರೋಗ್ಯವಾಗಿದ್ದೀವಿ. ಹೌದು ದೇವಿ, ನಿನ್ನ ನೋಡಿದ್ರೆ ನನಗೆ ತುಂಬಾ ಸಂತೋಷ ಆಗ್ತಿದೆ. ನೀನು ನಮ್ಮ ಮನೆಗೆ ಬಂದ ಮಹಾಲಕ್ಷ್ಮಿ. ಇದು ನಾನು ಶಾಲೆಯಲ್ಲಿ ಓದುವಾಗ ನಮ್ಮ ಕಮಲಾ ಟೀಚರ್ ಹೇಳಿಕೊಟ್ರು. ಮನೆಯಲ್ಲೇ ಸ್ವತಃ ಗಿಡಗಳನ್ನು ನೆಟ್ಟು ತರಕಾರಿಯನ್ನು ಬೆಳೆಸ್ಲಿಕ್ಕೆ. ಅದನ್ನೇ ನಾನು ಪಾಲಿಸ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೇದೇ ನಡೀತಾ ಇದೆ. ಹೀಗೆ ಅವರವರ ಕೆಲಸವನ್ನು ಅವರವರು ಮಾಡ್ಕೊಳ್ತಾ ಇದ್ರು. ಈ ಕಡೆ ಪಟ್ಟಣದಲ್ಲಿ ಪಾವನಿ ಮಾರ್ಕೆಟಿಗೆ ಹೋಗಿ ತರಕಾರಿಯನ್ನು ತಂದು ಫ್ರಿಜ್ಜಲ್ಲಿ ಇಡ್ತಾ ಇದ್ಲು. ಆ ತರಕಾರಿಗಳಿಂದನೇ ಅಡಿಗೆ ಮಾಡಿ ತಿಂತಾ ಇದ್ಲು. ಹಾಗೇನೆ ಎಲ್ರಿಗೂ ಕೊಡ್ತಾ ಇದ್ಲು. ಇದರಿಂದ ಕೆಲವರಿಗೆ ಜ್ವರ, ಶೀತ ಎಲ್ಲ ಬರ್ತಿತ್ತು. ಅವರು ತುಂಬಾನೇ ಕಷ್ಟಪಡ್ತಿದ್ರು. ಹೀಗೆ ದಿನಗಳು ಕಳೀತಾ ಇತ್ತು. ಒಂದು ದಿನ ರಮೇಶ್ ಜೊತೆ ಶಾಂತಮ್ಮ, ಲೇ ರಮೇಶ್, ನಿನ್ನ ಅಣ್ಣ ಅತ್ತಿಗೆನ ನೋಡಿ ತುಂಬಾ ದಿನಗಳಾಯ್ತು ಕಣೋ. ಅವ್ರಿಗೂ ಇಲ್ಲಿ ಬರ್ಲಿಕ್ಕೆ ಟೈಮೇ ಸಿಗ್ತಾ ಇಲ್ಲ. ನಾನೊಂದ್ಸಲ ಹೋಗಿ ನೋಡಿ ಬರ್ಲಾ? ಸರಿ ಅಮ್ಮ, ನೀವು ಬೇಕಾದ್ರೆ ಸ್ವಲ್ಪ ದಿನ ಅಲ್ಲೇ ಇರಿ. ನಮಗೆ ಟೈಮ್ ಸಿಕ್ಕಿದಾಗ ನಾವು ಬರ್ತೀವಿ. ಅದಕ್ಕೆ ಶಾಂತಮ್ಮ ಸರಿ ಅಂತ ಹೇಳಿದ್ರು. ಆ ದಿನನೇ ಅವ್ರನ್ನ ಪಟ್ಟಣಕ್ಕೆ ಕಳ್ಸಿದ್ರು. ಸಂಜೆ ಸಮಯಕ್ಕೆ ಪಟ್ಟಣಕ್ಕೆ ಹೋಗಿ ತಲುಪಿದ್ರು. ಅಲ್ಲಿ ಶೇಖರ್ ತಾಯಿಯನ್ನು ಮನೆಗೆ ಕರ್ಕೊಂಡೋದ. ಸೊಸೆಯಾದ ಪಾವನಿ ಅತ್ತೆನ ಚೆನ್ನಾಗಿ ಮಾತಾಡ್ಸಿದ್ಲು. ಅತ್ತೆ ಬಂದಿದ್ದಾರೆ ಅಂತ ಅವರಿಗೆ ಇಷ್ಟವಾದ ಅಡಿಗೆ ಮಾಡ್ತಿರುವಾಗ, ಅಮ್ಮ ಪಾವನಿ, ಅಡಿಗೆ ನಾನ್ ಮಾಡ್ತೀನಿ, ಈ ಕಡೆ ಬಂದ್ ಕೂತ್ಕೊಮ್ಮ. ಪರವಾಗಿಲ್ಲತ್ತೆ, ನಾನೇ ಮಾಡ್ತೀನಿ, ನೀವು ಕೂತ್ಕೊಳ್ಳಿ. ಪರವಾಗಿಲ್ಲಮ್ಮ, ನನ್ ಕೈ ಅಡುಗೆ ನೀವೆಲ್ಲ ತಿಂದು ತುಂಬಾ ದಿನ ಆಯ್ತಲ್ವಾ, ಅದ್ರಿಂದ ನಾನೇ ಮಾಡ್ತೀನಿ. ಸರಿ ಅತ್ತೆ, ನಿಮ್ ಮಗನಿಗೆ ಇಷ್ಟವಾದ ಅಡಿಗೆಯನ್ನು ಮಾಡ್ಕೊಡಿ. ಫ್ರಿಜ್ಜಲ್ಲಿ ತರಕಾರಿ ಇದೆ, ಅದನ್ನ ತೆಗೆದು ನಿಮ್ಗೇನ್ ಬೇಕೋ ಅದನ್ನ ಮಾಡ್ಕೊಡಿ. ಏನಮ್ಮ, ಪ್ರತಿದಿನ ತರಕಾರಿನ ತಂದು ಫ್ರೆಶ್ ಆಗಿ ಅಡಿಗೆ ಮಾಡಲ್ವಾ? ಅವತ್ತಿಂದ ಅವತ್ತಿಗೆ ತಗೊಂಬರ್ಲಿಕ್ಕೆ ಆಗಲ್ವಾ? ಇಲ್ಲತ್ತೆ, ಇಲ್ಲೆಲ್ಲ ವಾರಕ್ಕೆ ಒಂದ್ಸಲನೇ ಮಾರ್ಕೆಟ್ ಇರೋದು. ಅದ್ರಿಂದ ವಾರಕ್ಕೊಮ್ಮೆ ತರಕಾರಿನ ತಂದು ಫ್ರಿಜ್ಜಲ್ಲಿ ತೆಗ್ದಿಟ್ಟಿರ್ತೀವಿ. ಆ ಮಾತು ಕೇಳಿ ಶಾಂತಮ್ಮ ಸರಿ ಅಂತ ಹೇಳಿ ಅಡುಗೆಯನ್ನು ಮಾಡಲಾರಂಭಿಸಿ ಎಲ್ಲರೂ ಊಟ ಮಾಡಿದ್ರು. ಆ ಅಡುಗೆ ಅಷ್ಟೊಂದು ರುಚಿಯಾಗಿರ್ಲಿಲ್ಲ. ಆದ್ರೂ ಪರವಾಗಿಲ್ಲ ಅಂತ ಶಾಂತಮ್ಮ ಊಟ ಮಾಡಿದ್ರು. ಒಂದು ವಾರ ಹೀಗೆ ಅಲ್ಲೇ ಇದ್ರು. ಶಾಂತಮ್ಮ ಒಂದು ವಾರ ಅಲ್ಲೇ ಇದ್ದ ಕಾರಣ ಅವರಿಗೆ ಚಳಿ ಜ್ವರ ಬಂದಿತ್ತು. ಅದ್ರಲ್ಲೇ ಅವರು ನಡುಗುತ್ತಾ, ಎಷ್ಟೋ ವರ್ಷಗಳಿಂದ ನನಗೆ ಜ್ವರ ಅನ್ನೋದೇ ಬಂದಿರ್ಲಿಲ್ಲ. ಇಲ್ಲಿ ಬಂದ ತಕ್ಷಣ ಜ್ವರ ಬಂದ್ಬಿಡ್ತು. ಇಲ್ಲಿನ ಪರಿಸರ ನನಗೆ ಆಗ್ತಾ ಇಲ್ಲ. ನಾನು ತಿರುಗಿ ಊರಿಗೆ ಹೋಗ್ತೀನಮ್ಮ. ಅತ್ತೆ, ಜ್ವರ ಕಡಿಮೆ ಆದ್ಮೇಲೆ ಊರಿಗೆ ಹೋದ್ರೆ ಆಯ್ತತ್ತೆ. ಸರಿ ಅಮ್ಮ, ನನಗೆ 2 ದಿನ ಮಜ್ಜಿಗೆ ಅನ್ನ ಹಾಕು. ಆ ಮಜ್ಜಿಗೆನ ಫ್ರಿಜ್ಜಲ್ಲಿ ಮಾತ್ರ ಇಡ್ಬೇಡ. ಹಾಗೆ ಹೇಳಿದಾಗ ಪಾವನಿ ಸರಿ ಅಂತ ಹೇಳಿದ್ಲು. 2 ದಿನ ಅವರಿಗೆ ಮಜ್ಜಿಗೆಯಲ್ಲಿ ಊಟ ಕೊಟ್ರು. ಟ್ಯಾಬ್ಲೆಟ್ ಅನ್ನು ಕೂಡ ಕೊಡ್ತಾ ಇದ್ರು. 2 ದಿನಗಳ ನಂತರ ಜ್ವರ ಕಡಿಮೆ ಆಯ್ತು. ಅವರು ಅಲ್ಲಿಂದ ಊರಿಗೆ ಕೂಡ ಹೋದ್ರು. ಊರಿಗೆ ಹೋದಾಗ ಊರಲ್ಲಿರುವ ಸಣ್ಣ ಸೊಸೆ ಊರಿನ ಬಗ್ಗೆ ವಿಚಾರಿಸಿದ್ಲು. ಅತ್ತೆ, ಏನತ್ತೆ, 1 ವಾರದಲ್ಲೇ ಹೀಗಾಗ್ಬಿಟ್ಟಿದೀರಾ? ಅಲ್ಲಿ ಹೇಗಿದೆ ವಾತಾವರಣ? ಚೆನ್ನಾಗಿದೆಯಾ? ದೊಡ್ಡ ಸೊಸೆ ಬಂಗಾರ, ಚೆನ್ನಾಗಿ ನೋಡ್ಕೊಳ್ತಾಳೆ. ಆದ್ರೆ ಅಲ್ಲಿಯ ವಾತಾವರಣ ಮಾತ್ರ ಚೆನ್ನಾಗಿಲ್ಲ. ತರಕಾರಿಯಿಂದ ಹಿಡಿದು ನೀರನ್ನು ಕೂಡ ಫ್ರಿಜ್ಜಲ್ಲೇ ಇಟ್ಬಿಡ್ತಾರೆ. ಏನೋ ಆ ಫ್ರಿಜ್, ತಿನ್ನುವ ವಸ್ತುವನ್ನೆಲ್ಲ ಆ ಫ್ರಿಜ್ಜಲ್ಲಿ ಇಟ್ಬಿಡ್ತಾರೆ. ಅದನ್ನೇ ನನಗೂ ಕೂಡ ಕೊಟ್ರು. ಅದು ತಿಂದ್ಮೇಲೆ ನನಗೆ ಜ್ವರ ಬಂದ್ಬಿಡ್ತು. ಇವಾಗ ಕೂಡ ಅವರು ಶೀತ ಜ್ವರದಲ್ಲಿದ್ದಾರೆ. ನಮ್ಮ ರೀತಿ ಫ್ರೆಶ್ ಆಗಿರುವ ತರಕಾರಿ ಅಲ್ಲಿ ಸಿಗೋದಿಲ್ಲಂತೆ. 1 ವಾರಕ್ಕೊಮ್ಮೆನೆ ತಗೊಂಬಂದು ಫ್ರಿಜ್ಜಲ್ಲಿ ಇಟ್ಕೋತಾರಂತೆ. ಆ ಮಾತು ಕೇಳಿ ದೇವಿಗೆ ಬೇಜಾರಾಯಿತು. ಆನಂತರ ಅವಳು ತನ್ನ ಅಕ್ಕನ ಪಾವನಿಗೆ ಫೋನ್ ಮಾಡಿದ್ಲು. ಹಲೋ ಅಕ್ಕ, ಅತ್ತೆ ಹುಷಾರಾಗಿ ಬಂದ್ ತಲುಪಿದ್ರು. ಅತ್ತೆ ವಿಷಯ ಹೇಳಿದ್ರು, ನೀವು ತರಕಾರಿಯಿಂದ ಹಿಡಿದು ನೀರಿನ ತನಕ ಎಲ್ಲ ಫ್ರಿಜ್ಜಲ್ಲೇ ಇಡ್ತೀರಂತೆ. ಯಾಕಕ್ಕ? ಏನ್ ಮಾಡೋದು ದೇವಿ, ಇಲ್ಲಿಯ ಪರಿಸ್ಥಿತಿ ನಿನಗಾದ್ರೂ ಗೊತ್ತು ತಾನೆ. ಇಲ್ಲಿ ಎಲ್ಲಾ ವಸ್ತುಗಳು ವಾರಕ್ಕೆ ಒಮ್ಮೆನೆ ಸಿಗೋದು. ತರಕಾರಿನ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಮಾತ್ರ ಚೆನ್ನಾಗಿರುತ್ತೆ, ಇಲ್ಲದಿದ್ರೆ ಹಾಳಾಗ್ಬಿಡುತ್ತೆ. ಅದಕ್ಕೇನೆ ನಾವೆಲ್ಲ ಹೀಗೇನೆ ಮಾಡ್ತಾ ಇರೋದು. ಅಕ್ಕ, ಆದ್ರೆ ಇಲ್ಲಿ ನಾನೇ ತರಕಾರಿನ ಬೆಳಿತಾ ಇದ್ದೀನ. ಯಾವಾಗ ಬೇಕು ಆವಾಗ ಅಷ್ಟು ತರಕಾರಿನ ತೆಗೆದು ಅಡಿಗೆ ಮಾಡೋದಕ್ಕ. ಅದ್ರಿಂದನೇ ಇಲ್ಲಿ ಎಲ್ಲರೂ ಆರೋಗ್ಯವಾಗಿದ್ದಾರೆ. ನಿಮ್ಮ ಆರೋಗ್ಯ ಹಾಳಾಗೋದಿಕ್ಕೆ ಆ ಫ್ರಿಜ್ಜೇ ಅಕ್ಕ ಕಾರಣ. ಆ ಫ್ರಿಜ್ಜಲ್ಲಿ ಏನೆಲ್ಲ ಇಡೋದ್ನ ಬಿಟ್ಬಿಡಕ್ಕ. ನೀನು ಹೇಳೋದೇನೋ ಕೇಳಲಿಕ್ಕೆ ಚೆನ್ನಾಗಿಯೇ ಇದೆ, ಆದ್ರೆ ಹಾಗೆ ಮಾಡಿದ್ರೆ ನಷ್ಟ ನಮಗೇನೆ.
ಅಯ್ಯೋ ಅಕ್ಕ, ನಾನು ಹೇಳದ್ನ ಸ್ವಲ್ಪ ಕೇಳ್ಕೊಳ್ಳಿ. ನೀವು ಡಾಕ್ಟ್ರಿಗೆ ಖರ್ಚು ಮಾಡುವ ಹಣದಲ್ಲಿ ಮನೆ ಎದುರಿಗೆ ಸ್ವಲ್ಪ ಜಾಗ ಇದ್ರೆ ಅಲ್ಲೇ ತರಕಾರಿನ ಸ್ವಲ್ಪ ಹಾಕಿ. ನಾವು ಇರದೆ ಫ್ಲಾಟ್ ಅಲ್ಲಿ, ಇಲ್ಲಿ ಸ್ಥಳಕ್ಕೆ ನಾನು ಎಲ್ಲಿಗೋಗೋದು? ಹೌದಾ, ಹಾಗಿದ್ರೂ ಪರವಾಗಿಲ್ಲ ಅಕ್ಕ. ನೀನು ನಿನ್ನ ಮನೆಯ ಮೇಲೇನೆ ದೊಡ್ಡ ದೊಡ್ಡ ಟಬ್ಗಳನ್ನ ತಗೋ, ಅದರಲ್ಲಿ ತರಕಾರಿನ ಬೆಳೆಸು. ಇಲ್ಲಿ ಜಾಗ ಇಲ್ಲದಿರುವವರು ಆ ರೀತಿನೇ ತರಕಾರಿನ ಬೆಳೆಸ್ತಾ ಇದ್ದಾರಕ್ಕ. ನೀನು ಹೇಳೋದು ಕೇಳಲಿಕ್ಕೆ ಏನೋ ಚೆನ್ನಾಗೇ ಇದೆ, ಆದ್ರೆ ಇಲ್ಲಿ ಅಪಾರ್ಟ್ಮೆಂಟ್ ಅಲ್ಲಿ ಎಲ್ಲರೂ ಒಪ್ಬೇಕಲ್ವಾ? ಹಾಗೆ ಒಪ್ಪಿದ್ರೆ ಮಾಡ್ತೀನಿ. ದೇವಿ ಕಾಲ್ನ ಕಟ್ ಮಾಡಿದ್ಲು. ಪಾವನಿ ಅಲ್ಲಿರುವವರ ಬಳಿ ಕೇಳಿ ನೋಡ್ದಾಗ ಅವರು ಕೂಡ ಒಪ್ಪಿಗೆಯನ್ನು ಕೊಟ್ರು. ಇನ್ನು ಕೆಲವರು ಅವರು ಕೂಡ ಹಾಗೇನೆ ಮಾಡ್ತೀವಿ ಅಂತ ಹೇಳಿದ್ರು. ಅದರಿಂದ ಪಾವನಿ ಸಂತೋಷ ಪಟ್ಲು. ಹೀಗೆ ಸ್ವಲ್ಪ ದಿನದಲ್ಲೇ ತುಂಬಾ ಜನರು ಅದೇ ರೀತಿ ಪಾಟ್ ಅಲ್ಲಿ ತರಕಾರಿನ ಬೆಳೆಸಿದ್ರು. ಹೀಗೆ ಬೆಳೆದ ತರಕಾರಿಯನ್ನು ತೆಗೆದು ಪಾವನಿ ಅಡಿಗೆ ಮಾಡಿದ್ಲು. ಆ ಅಡಿಗೆಯನ್ನು ತಿಂದು ಶೇಖರ್, ಈ ಮಧ್ಯೆ ಅಡುಗೆ ತುಂಬಾನೇ ರುಚಿಯಾಗಿದೆ. ನನ್ನ ತಾಯಿ ಮಾಡುವ ಅಡಿಗೆ ಹಾಗೇನೆ ಇದೆ, ತುಂಬಾನೇ ರುಚಿಯಾಗಿದೆ. ನೀವು ಇನ್ನೊಂದು ವಿಷಯವನ್ನು ಗಮನಿಸಿದ್ರಾ? ಈ ನಡುವೆ ನೀವಾದ್ರೂ ಸರಿ, ನಾನಾದ್ರೂ ಸರಿ, ಜ್ವರ ಅಂತ ಮಲಗ್ಲೇ ಇಲ್ಲ. ಅದ್ನ ಗಮನಿಸಿದ್ರಾ? ಫ್ರಿಡ್ಜ್ ಅಲ್ಲಿ ನಾನು ತರಕಾರಿನ ಇಡ್ತಾ ಇಲ್ಲ, ನಾನೇ ತರಕಾರಿನ ಬೆಳೆದು ಅದ್ನ ಪ್ರತಿದಿನಕ್ಕೆ ಎಷ್ಟು ಬೇಕೋ ಅಷ್ಟು ಕುಯ್ದು ಅಡಿಗೆ ಮಾಡ್ತೀನಿ. ಆ ಮಾತು ಕೇಳಿ ಶೇಖರಿಗೆ ಏನು ನನಗೆ ಅರ್ಥವಾಗುವ ರೀತಿ ಹೇಳು ಅಂತ ಹೇಳಿದ. ಅವಾಗ ದೇವಿ ಮನೆ ಮೇಲೆ ತರಕಾರಿಯನ್ನು ಬೆಳೆಸುವ ವಿಧಾನವನ್ನು ಹೇಳಿದ್ಲು. ಇದು ತುಂಬಾನೇ ಚೆನ್ನಾಗಿದೆ, ನಮಗೆ ಖರ್ಚು ಕೂಡ ಕಡಿಮೆ ಆಗ್ತಿದೆ, ಅದ್ರ ಜೊತೆ ಆರೋಗ್ಯ ಕೂಡ ಚೆನ್ನಾಗಿದೆ. ಇದು ನನ್ನ ಆಲೋಚನೆ ಅಲ್ಲ ರೀ, ದೇವಿಯ ಆಲೋಚನೆ. ಅವಳೇ ಈ ಸಲಹೆ ಕೊಟ್ಟಿದ್ದು ನನಗೆ. ಹೌದಾ, ಒಂದೇ ಮನೆಯ ಸೊಸೆಯಂದಿರಿಬ್ಬರು ಸೇರಿ ಒಳ್ಳೆ ಕೆಲ್ಸನೇ ಮಾಡ್ತಾ ಇದ್ದೀರಾ, ಇದು ತುಂಬಾ ಒಳ್ಳೆ ಕೆಲ್ಸ. ಹೀಗೆ ಪಾವನಿಯನ್ನು ಹೊಗಳಿದ. ಆ ನಂತರ ಪಾವನಿ ದೇವಿಗೆ ಕಾಲ್ ಮಾಡಿ ನಡೆದ ವಿಚಾರವನ್ನೆಲ್ಲ ಹೇಳಿದ್ಲು. ದೇವಿ ಕೂಡ ತುಂಬಾ ಸಂತೋಷ ಪಟ್ಲು. ಹೀಗೆ ಸ್ವಲ್ಪ ದಿನಗಳು ಕಳೆದ ನಂತರ ಶೇಖರಿಗೂ ಪಾವನಿಗೂ ಒಂದು ಆಲೋಚನೆ ಬಂತು. ಸ್ವಲ್ಪ ಜಾಗವನ್ನು ತೆಗೆದುಕೊಂಡು ಆರ್ಗ್ಯಾನಿಕ್ ತರಕಾರಿ ಬೆಳೆಸೋಣ ಅಂತ. ಯಾರಿಗಾದ್ರೂ ತರಕಾರಿ ಬೇಕಂದ್ರೆ ಅವರ ಮುಂದೆನೆ ಫ್ರೆಶ್ ಆಗಿ ಕುಯ್ದು ಅವರಿಗೆ ಕೊಡೋಣ ಅಂತ. ಹೀಗೆ ಅವರು ಪಟ್ಟಣದಲ್ಲಿ ಸ್ವಲ್ಪ ಜಾಗವನ್ನು ತೆಗೆದು ಅಲ್ಲೇ ವಿಧ ವಿಧವಾದ ತರಕಾರಿಯನ್ನು ಬೆಳೆಸಿದ್ರು. ಹೀಗೆ ಚೆನ್ನಾಗಿ ವ್ಯಾಪಾರ ಮಾಡ್ತಿದ್ರು. ಜನರೆಲ್ಲ ಬಂದು ಫ್ರೆಶ್ ಆಗಿ ತರಕಾರಿನ ತಗೊಂಡೋಗ್ತಾ ಇದ್ರು. ಇದರಿಂದ ಅವರಿಗೆ ಚೆನ್ನಾಗಿ ವ್ಯಾಪಾರ ಆಗ್ತಿತ್ತು. ಆ ವಿಷಯದ ಬಗ್ಗೆ ಫೋನಲ್ಲಿ ಪ್ರತಿದಿನ ಇಬ್ಬರು ಅಕ್ಕ ತಂಗಿಯರು ಮಾತಾಡ್ತಾ ಇದ್ರು. ತುಂಬಾ ಒಳ್ಳೆ ಕೆಲಸ ಮಾಡಿದ್ರಕ್ಕ, ಹಾಗೆ ಮಾಡೋದ್ರಿಂದ ನಿಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ, ಅವರ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ನೀವೆಲ್ಲರೂ ಒಂದ್ಸಲ ಇಲ್ಲಿಗೆ ಬಂದು ನೋಡ್ಲೇಬೇಕು. ನಾನು ಎಷ್ಟು ಸಲ ಕರಿತಾ ಇದ್ದೀನಿ, ಆದ್ರೆ ಯಾರು ಕೂಡ ಬರದೇ ಇಲ್ಲ. ಇವಾಗ ಮಾತ್ರ ಬರದಿದ್ರೆ ಆಮೇಲೆ ನಾನು ಫೋನ್ ಕೂಡ ಮಾಡದೇ ಇಲ್ಲ, ಗೊತ್ತಾಯ್ತಾ? ಅದಕ್ಕೆ ದೇವಿ ಖಂಡಿತವಾಗಿ ಬರ್ತೀನಿ ಅಂತ ಹೇಳಿದ್ಲು. ಹೀಗೆ ರಜೆಯನ್ನು ತಗೊಂಡು ಎಲ್ಲರೂ ಪಟ್ಟಣಕ್ಕೆ ಬಂದ್ರು. ಅಲ್ಲಿ ಪಾವನಿ ಆರ್ಗ್ಯಾನಿಕ್ ಫಾರ್ಮಿಗೆ ಕರ್ಕೊಂಡೋದ್ಲು. ಅದನ್ನು ನೋಡಿ ಎಲ್ಲರೂ ಅವರನ್ನು ಮೆಚ್ಚಿದ್ರು. ವ್ಯಾಪಾರ ತುಂಬಾ ಚೆನ್ನಾಗಿ ಆಗ್ತಾ ಇದೆಯಕ್ಕ? ತುಂಬಾ ಚೆನ್ನಾಗಿ ಆಗ್ತಾ ಇದೆ. ಇದಕ್ಕೆಲ್ಲ ಕಾರಣ ನೀನೇ. ನೀನು ಹೇಳಿದ ಉಪಾಯವನ್ನು ನಾವು ಆಲೋಚನೆ ಮಾಡಿ ಆ ನಂತರನೇ ಈ ವ್ಯಾಪಾರ ಮಾಡ್ಲಿಕ್ಕೆ ಆರಂಭಿಸಿದ್ದು. ಬಾವ ಆಫೀಸಿಗೆ ಹೋದ್ಮೇಲೆ ಇದನ್ನೆಲ್ಲ ನಾನೇ ನೋಡ್ಕೊಳ್ತೀನಿ. ಹೀಗೆ ಇಬ್ಬರ ಕೈಯಲ್ಲೂ ಸಂಪಾದನೆ ಇದ್ದೇ ಇದೆ. ನಿಮ್ನ ನೋಡಿದ್ರೆ ತುಂಬಾ ಸಂತೋಷ ಆಗ್ತಿದೆ. ನೀವು ಯಾವಾಗ್ಲೂ ಹೀಗೇನೆ ಇರಬೇಕು ಅಂತ ಹಾರೈಸ್ತೀನಿ. ಖಂಡಿತವಾಗಿ ನಿಮ್ಮ ಪ್ರೋತ್ಸಾಹ ನಮಗೆ ಯಾವಾಗ್ಲೂ ಇದ್ರೆ ನಾವು ಒಳ್ಳೆ ರೀತಿಯಲ್ಲಿ ಹಣವನ್ನು ಸಂಪಾದನೆ ಮಾಡ್ತೀವಿ. ಆ ಮಾತು ಕೇಳಿ ಅವರು ಕೂಡ ಸಂತೋಷಪಟ್ರು. ಪಾವನಿ ದೇವಿಗೆ ಈ ರೀತಿ ಫಾರ್ಮ್ ಇಟ್ಕೋಬಹುದಲ್ಲ ಅಂತ ಸಲಹೆ ಕೊಟ್ಲು. ನಾನು ಗ್ರಾಮದಲ್ಲಿ ಇದ್ದೀನಲ್ವಕ್ಕ, ಅಲ್ಲಿ ಎಲ್ಲಾ ಜನರು ಅವರ ಮನೆ ಹತ್ರ ಇರುವ ಸ್ವಲ್ಪ ಸ್ವಲ್ಪ ಜಾಗದಲ್ಲಿ ಈ ರೀತಿ ತರಕಾರಿನ ಬೆಳೆಸ್ಕೊಂಡಿದ್ದಾರೆ. ಹೌದಮ್ಮ, ಈ ರೀತಿ ಗ್ರಾಮದಲ್ಲೆಲ್ಲ ಆಗೋದಿಲ್ಲ, ಅವರೇ ಸ್ವತಃ ತರಕಾರಿನ ಬೆಳೆಸ್ಕೊಂಡಿರ್ತಾರೆ. ಹೀಗೆ ಅವರೆಲ್ಲರೂ ಮಾತಾಡ್ತಾ ಇದ್ರು. ಹೀಗೆ ಅವರೆಲ್ಲರೂ ಒಟ್ಟಿಗೆ ಊಟ ಮಾಡಿದ್ರು. ಹೀಗೆ ಸ್ವಲ್ಪ ದಿನ ಅಲ್ಲೇ ಇದ್ದು ಆನಂತರ ಊರಿಗೆ ಹೋದ್ರು. ಹೀಗೆ ಸಣ್ಣದಾಗಿ ಆಲೋಚನೆ ಮಾಡಿ ದೊಡ್ಡ ಗಾತ್ರದಲ್ಲಿ ಲಾಭ ಸಂಪಾದನೆ ಮಾಡಿದ್ರು. ಹಾಗೇನೆ ಆರೋಗ್ಯವಾಗಿತ್ತು ಆ ಕುಟುಂಬ.